ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಮನಗೌಡ ಕನ್ನೋಳಿ ಅವರು ಒಬ್ಬ ಸ್ಟ್ರಿಕ್ಟ್ ಅಧಿಕಾರಿ ಅಂತ ಹೇಳ್ಬೋದು. ಇವರು ಬಂದಾಗಿನಿಂದ ವಸತಿ ಶಾಲೆಗಳಲ್ಲಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಆದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಗ್ತಾ ಇಲ್ಲ. ಆದರೆ ಅವರೇನು ಹೇಳ್ತಾರೆ, ನಾವು ಕಾನೂನನ್ನು ಮೀರೋದಿಲ್ಲ, ಕಾನೂನು ಪ್ರಕಾರವೇ ಎಲ್ಲ ಪ್ರಕ್ರಿಯೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ನಮ್ಮ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು ಬರ್ತವೆ, ಹಿಂದುಳಿದ ವರ್ಗ ಹಾಸ್ಟೆಲ್ ಬರ್ತವೆ, ಅಲ್ಪಸಂಖ್ಯಾತರ ಹಾಸ್ಟೆಲ್ ಬರ್ತವೆ. ಆದರೆ ನಮ್ಮಲ್ಲಿ ಅಥವಾ ಎಲ್ಲ ಕಡೆಗೆ ರಾಜ್ಯ ತುಂಬೆಲ್ಲ ಇದೇ ಸಮಸ್ಯೆ ಆಗಿದೆ. ಹಾಗಾದರೆ ಅವ್ರು ಏನು ಮಾತಾಡಿದ್ದಾರೆ ನಮ್ಮ ಜೊತೆ, ಅದನ್ನು ಕೇಳಿಸ್ಕೊಳ್ಳೋಣ. ಸರ್ ನಮಸ್ತೆ ಸರ್. ಸುಖಾತಿ ಶಾಲೆ ಒಳಗೆ ಒಬ್ಬ ಪ್ರಜ್ವಲ್ ಬೆಳಗಲಿ ಅನ್ನೋ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಮಾಡಿದ್ರು, 7th ಅಡ್ಮಿಷನ್. ಹೀಗಾಗಿ ತಾವೇನು ಇದ್ರ ಬಗ್ಗೆ ನೀವು ನಮ್ಮ ಜೊತೆ ಚರ್ಚೆ ಮಾಡಿದ್ದೀರಿ. ನೀವು ಆ ಬಗ್ಗೆ ಮಾಹಿತಿಯಲ್ಲಿ ಅರ್ಜಿ ಹಾಕಿ ಮಾಹಿತಿ ಕೇಳಿದ್ದೀರಿ. ಇದನ್ನು ನನ್ನ ಈ ಹಿಂದೆ ಇದ್ದಂಥ ಜಿಲ್ಲಾ ಜಂಟಿ ನಿರ್ದೇಶಕರು ಅವರಿಗೆ ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸಿಗೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಲಿಖಿತವಾಗಿ. ನಾವು ಏನೋ ಹಿಂದಿನ ಇದ್ದಂಥ JD ಅವರ ಒಂದು ಸಹಿ ಇದ್ದಿದ್ದ ಮೇಲೆ ಆ ಒಂದು 7ನೇ ಕ್ಲಾಸಿಗೆ ಮಗುವಿನಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ಏನು ನಿಗದಿತ ಸ್ಟ್ರೆಂತ್ ಇದೆ, ವಿದ್ಯಾರ್ಥಿಗಳ ಸ್ಟ್ರೆಂತ್, ಅದನ್ನು ಮೀರದೆ ಹಾಗೆ ಆ ನಿಯಮಕ್ಕನುಸಾರವಾಗಿ ತಗೊಂಡಿದ್ದೀವಿ. ಆದರೆ ಅದನ್ನು ಮೀರುವಂಥ ಯಾವುದೇ ನಿಯಮ ಉಲ್ಲಂಘನೆ ನಮ್ಮಿಂದ ಆಗಿಲ್ಲ. ಅದಕ್ಕೆ ಈ ವಿಚಾರವನ್ನು ಇಲ್ಲಿಗೆ ಕೈ ಬಿಡಬೇಕು ಅಂತ ಲಿಖಿತ ಸಂಜಾಯಿಸಿ ಕೊಟ್ಟಿದ್ದಾರೆ. ಆ ಸಂಜಾಯಿಸಿಯನ್ನು ನೀವೇನು ಲಿಖಿತವಾಗಿರೋದು ಕೇಳಿದಿರಿ, ಅದನ್ನು ನಿಮಗೆ ಇದು ಲಿಖಿತವಾಗಿ ಮಾಹಿತಿ ಹಕ್ಕಿನಲ್ಲಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಸರ್, 49 ವಿದ್ಯಾರ್ಥಿಗಳ ಮಾತ್ರ ಇದ್ದಾಗ ಇನ್ನೂ ಒಬ್ಬ ವಿದ್ಯಾರ್ಥಿ ನೇರವಾಗಿ ಅಡ್ಮಿಷನ್ ಮಾಡಬಹುದಾ ಸರ್? ಮಾಡಬಹುದು. ನಮಗೆ ನಿಯಮಾನುಸಾರ ನಾವು ಅಡ್ಮಿಷನ್ ಕೊಡ್ತಾ ಇದ್ದೀವಿ. ಆದರೆ ಈಗ ಪಬ್ಲಿಕ್ ಕಡೆಯಿಂದ ಸಾಕಷ್ಟು ದೂರುಗಳು ಬರ್ತಾ ಇರೋದ್ರಿಂದ, ಆಕ್ಷೇಪಣೆಗಳು ಬರ್ತಾ ಇರೋದ್ರಿಂದ ಅಧಿಕಾರಿಗಳು ಪಕ್ಕ ರೂಲ್ಸ್ ನೋಡಬೇಕಾಗ್ತದೆ. ಇವತ್ತಿಗೆ ನಾನೇನು ಇಲ್ಲಿ ಬಂದಿದ್ದೀನಿ, ಪಕ್ಕ ರೂಲ್ಸ್ ನೋಡಿ ಅಡ್ಮಿಷನ್ ಕೊಡ್ತಾ ಇದ್ದೀವಿ, ಮೆರಿಟು ಮತ್ತು ಮೀಸಲಾತಿ ಅನ್ವಯವಾಗಿ. ಅದು ನನ್ನ ಸೋಷಿಯಲ್ ವೆಲ್ಫೇರ್ ಅಂಡರಲ್ಲಿ ಬರ್ತಕ್ಕಂಥದ್ದು. ಎಲ್ಲ SC ಶಾಲೆಗಳು, ನಮ್ಮಲ್ಲಿ 75% SC ಸೀಟ್ಗಳಿರಬೇಕಾಗಿತ್ತು. ಮೊದಲೆಲ್ಲ ಏನು ಮಾಡ್ತಿದ್ದೀವಿ, SC ಮಕ್ಕಳು ಬಿಟ್ಟು ಹೋದಲ್ಲಿ ಯಾರೋ ಹಿರಿಯರು ಹೇಳಿದರು, ಜನಪ್ರತಿನಿಧಿಗಳು ಹೇಳಿದರು, ಬಡ ಮಕ್ಕಳು, ಕಷ್ಟದಲ್ಲಿರೋ ಮಕ್ಕಳು ಅಂತೇಳಿ ರೋಸ್ಟರ್ ಗೀಸ್ಟರ್ ನೋಡದೆ ನಾವು ಒಂದು ಅಡ್ಮಿಷನ್ ಕೊಡ್ತಕ್ಕಂಥ ಒಂದು ರೂಢಿ ಎಲ್ಲ ಕಡೆ ಇತ್ತು. ಯಾವಾಗ ಇದ್ರ ಬಗ್ಗೆ ನಮಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ದೂರುಗಳು, ಆಕ್ಷೇಪಣೆಗಳು ಜಾಸ್ತಿ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಈಗ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಾವೇನು ಮಾಡ್ತಾ ಇದ್ದೀವಿ, ಮೆರಿಟ್ ಮತ್ತು ಮೀಸಲಾತಿ ಇವಕ್ಕೆ ಸ್ಟಿಕ್ಕನ್ ಆಗಿದ್ದೀವಿ. ನಾವು ಅದೇ ರೀತಿ ಮಾಡ್ತಾ ಇದ್ದೀವಿ. ಈಗ ನಾನು ಬಂದ ನಂತರ ಯಾವುದೇ ಆಕ್ಷೇಪಣೆ ಇಲ್ಲ, ಯಾವುದೇ ದೂರುಗಳು ಇಲ್ಲ. ಆ ನಿಯಮವನ್ನು ಫಾಲೋ ಮಾಡ್ತೀವಿ. ಅಡ್ಮಿಷನ್ ಮಾಡಬಹುದಾ ಸರ್? ಮೆರಿಟ್ ಆಧಾರದ ಮೇಲೆ ಮಾಡಬೇಕು. ಹಾಗಾದ್ರೆ ನೇರವಾಗಿ 7, 8, 9, 10ಕ್ಕೆ ಮೆರಿಟ್ ಇರೋದಿಲ್ಲ. ವಿವೇಚನೆ ಮೇರೆಗೆ ಮಾಡುವಂಗಿತ್ತು. ಹಿಂದೆ ಹೇಗೆ ಮಾಡಿದ್ದಾರೆ, ನಾನು ಇಲ್ಲಿ ಆಯಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿರ್ತಾರೆ. ಮುಂದಿನ ವರ್ಷಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಅಂತ ಕ್ಲಾಸ್ಗಳಿಗೂ ಕೂಡ ಮತ್ತೆ ಅರ್ಹತಾ ಪರೀಕ್ಷೆ ನಡೆಸ್ತಕ್ಕಂಥ ಕ್ರಮವನ್ನ ನಾನು ತಗೊಂತೀವಿ. ಸರ್, ಈ ವಿಶೇಷ ಮಕ್ಕಳದ್ದೇನು ಒಂದು ಲಿಸ್ಟ್ ಇದೆ. ಆ ವಿಶೇಷ ಮಕ್ಕಳನ್ನ ಪ್ರವೇಶಕ್ಕೆ ತೆಗೆದುಕೊಳ್ಬೇಕಂತ ಸರ್ಕಾರವನ್ನು ನಿರ್ದೇಶನ ಮಾಡಿದ್ದಾರೆ. ಅಷ್ಟು ಸೀಟ್ಗಳು ನಿಮ್ಮ ಕಡೆ ಇಲ್ಲ, ಆದರೂ ಕೆಲವೊಂದು ಕಡೆ ಖಾಲಿ ಇದಾವೆ. ಆ ಬಗ್ಗೆ ನಿಮ್ದು ವಿಶೇಷ ಕೋಟಾದಲ್ಲಿ ಯಾರ್ಯಾರು ಮಕ್ಕಳು ಬರ್ತಾರೆ? ಸರ್, ವಿಶೇಷ ಇರಲಿ, ಏನೇ ಇರಲಿ, ಯಾವುದೇ ಇರಲಿ, ಇದು ರಾಜ್ಯ ಮಟ್ಟದಲ್ಲಿ ಕೈಗೊಂಡಿರ್ತಕ್ಕಂಥ ಪ್ರವೇಶ ಪ್ರಕ್ರಿಯೆ ಆಗಿರೋದ್ರಿಂದ ರಾಜ್ಯ ಮಟ್ಟದಲ್ಲೇ ಪ್ರವೇಶ ಪ್ರಕ್ರಿಯೆ 5 ಸುತ್ತುಗಳು ಕೈಗೊಂಡು ಉಳಿದಂತ ಸೀಟ್ಗಳಿಗೆ ನೀವು ಇದೇ ರೀತಿ ಅಡ್ಮಿಷನ್ ಕೊಡಬೇಕಂತ ನಮಗೊಂದು ಅರ್ಹತಾ ಪಟ್ಟಿ ಕೊಟ್ಟಿದ್ದಾರೆ. ಆ ಅರ್ಹತಾ ಪಟ್ಟಿಯಲ್ಲಿ ಯಾವ್ಯಾವ ಮಕ್ಕಳಿದಾವೆ, ಅದು ವಿಶೇಷ ವರ್ಗ ಇರಲಿ, ಯಾವುದೇ SC ಮಗು ಇರಲಿ, ಕ್ಯಾಟಗರಿ ಇರಲಿ, ನಾವು ಅದಕ್ಕೆ ಸ್ಟಿಕ್ಕನ್ ಆಗಿ ಈಗ ಜಿಲ್ಲಾ ಮಟ್ಟದಲ್ಲಿನೂ ನಾವು ಈಗ 2 ರೌಂಡ್ ಅಲ್ಲ, 2 ರೌಂಡನ್ನು ಪ್ರವೇಶ ಪ್ರಕ್ರಿಯೆ ಮಾಡಿ ಯಾವುದೇ ಮಗುಗೆ ಯಾವ ಅನ್ಯಾಯ ಆಗದಂಗೆ, ಯಾವುದೇ ನಿಯಮ ಉಲ್ಲಂಘನೆ ಆಗದಂಗೆ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ತಗೊಂಡಿದ್ದೀವಿ. ಇದರಲ್ಲಿ ನನಗೆ ಅತ್ಯಂತ ಸ್ಪಷ್ಟವಾಗಿದೆ. ಸರ್, ಅಲೆಮಾರಿ ಜನಾಂಗದವರು ಸಿಗ್ತಾ ಇಲ್ಲ, ಅಲ್ಲ ಅವ್ರು ಸಿಗ್ತಾ ಇಲ್ಲ, ನಂತರ ವಿಧವೆಯರ ಮಕ್ಕಳಿಗೆ ಸಿಗ್ತಾ ಇಲ್ಲ, ಅಂದ್ರೆ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ ಅಂತ ನೀವು ಯೋಚನೆ ಮಾಡಿ. ನೀವು ಬರೀ ಒಂದು ಸಿಗ್ತಾ ಇಲ್ಲ ಅನ್ನೋದು ಅಷ್ಟೇ ಹೇಳ್ತಾ ಇದ್ದೀರಿ. SC ಮಕ್ಕಳಿಗೂ ಸಿಗ್ತಾ ಇಲ್ಲ. ನನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SC ಮಕ್ಕಳಿಗೆ ಆದ್ರೂ ಇಷ್ಟೇ ಸೀಟ್ ಅಂತ ಇರುತ್ತೆ. ಒಂದು ಸ್ಕೂಲಲ್ಲಿ 42 ತಗೋಬೇಕು. ನಾವು 43ನೇ SC ನಾವು ಕೊಡ್ತಾನೆ ಇಲ್ಲಲ್ಲ.
SC ಮಕ್ಕಳದು ಸಾವಿರಾರು ಅಪ್ಲಿಕೇಶನ್ಸ್ ಬಂದವೆ. ಎವ್ರಿಥಿಂಗ್ ಈಸ್ ಲಿಮಿಟೆಡ್. ಪ್ರವೇಶ ಪ್ರಕ್ರಿಯೆ ಲಿಮಿಟ್ ಇದೆ. ಸುಮಾರು 25,000 ಅಪ್ಲಿಕೇಶನ್ ಬಂದಿರ್ತದೆ. ಅದರಲ್ಲಿ 10,000 SC ಮಕ್ಕಳು ಇರ್ಬೋದು. ನಾವು ಭಾಳ ಆದರೆ ಎಷ್ಟು ಒಂದು 1,200-1,400 SC ಮಕ್ಕಳಿಗೆ ಸೀಟ್ ಕೊಡ್ತೀವಿ. ಅಲ್ಲಿ SC ಮಕ್ಕಳು ಸೀಟ್ ವಂಚಿತರಾಗ್ತಾರೆ. ಈಗ ಇನ್ನೊಂದು, ಇಂದಿನ ಕೆಲವು 5-6 ವರ್ಷದಿಂದ ಎಷ್ಟು ವಿಡೋ ಅಪ್ಲಿಕೇಶನ್ ಬರ್ತಾವೆ ಎಲ್ಲರಿಗೂ ಕೊಡ್ತಿದ್ದೇವೆ, ನಾವು ಯಾವುದೂ ನೋಡ್ತಿರ್ಲಿಲ್ಲ. ಈಗ ವಿಡೋದಲ್ಲೇನೆ ಬೇಡಿಕೆ ಜಾಸ್ತಿ ಇದೆ, ವಿಡೋ ಮಕ್ಕಳ ಸಂಖ್ಯೆನೇ ಜಾಸ್ತಿ ಇದೆ. ನಾವು ಅಲ್ಲಾದರೂ ಕೂಡ ಒಂದು ಲಿಮಿಟ್ ಅಲ್ಲ. ಈಗ ಅಂಗವಿಕಲನು 5% ಕೊಡಬೇಕು, 3% ಕೊಡಬೇಕು ಅಂತಿದ್ದಾಗ ನಮಗೆ ಅಂಗವಿಕಲ ಮಕ್ಕಳ ಅರ್ಜಿಗಳು ಹೆಚ್ಚು ಬಂದಾಗ ನಾವು ಎಲ್ಲನೂ ಅಕಾಮಡೇಟ್ ಮಾಡೋಕೆ ಆಗೋದಿಲ್ಲ ಸರ್. ನಮಗೆ ವಿ ಆರ್ ಬೈಂಡೆಡ್ ವಿತ್ ರೂಲ್ಸ್ ಆ್ಯಂಡ್ ಲಿಮಿಟೇಷನ್. ಅಲ್ಲ, ಎಲ್ಲರಿಗೂ ಕೂಡ ಅಂತಿದ್ದಾರೆ. ವಿಶೇಷ ಮಕ್ಕಳದ್ದು ಏನೋ ಅರ್ಜಿ ಬಂದಿರ್ತಾವೆ, ಸರ್ಕಾರದವರು ಅದು ಹಂಗ ವಿಶೇಷ ಅಂದ್ರೆ ರೈತ ಆತ್ಮಹತ್ಯೆ ಪ್ರಕರಣಗಳು, ನಮ್ಮ ಕೋವಿಡ್ ಅಲ್ಲಿ ತೀರ್ಕೊಂಡಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಇವತ್ತು ಕೊಡ್ತೀವಿ. ರೈತರ ಆತ್ಮಹತ್ಯೆ ನಾ ಬಂದ್ಮೇಲೆ ಒಂದು ಕೊಟ್ಟಿದ್ದೀನಿ, ಈಗ 8th ಕ್ಲಾಸ್. ಅದು ವಿಶೇಷ ಸರ್, ಏನು ಎಕ್ಸಾಮ್ ಇರಲಾರ್ದೆ ಕೊಡೋದು. ಮತ್ತೆ ಪೌರ ಕಾರ್ಮಿಕರ ಮಕ್ಕಳು ಅದೇನು ವಿಶೇಷ ಇದೆ ಅದನ್ನ ಕೊಡ್ತಾ ಇದ್ದೀವಿ. ವಿಶೇಷ ಅಂದ್ರೆ ಅಲೆಮಾರಿಯಲ್ಲಿ 10% ರಿಸರ್ವೇಶನ್ ಇದೆ ಸರ್. ಅಲ್ಲಿ ಎಲ್ಲಾ ಮಕ್ಕಳನ್ನು ತಗೊಳ್ಳೋದಿಲ್ಲ. ನಾವು ಯಾವುದೂ ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ ಸರ್. ಬಹಳ ಮಂದಿ ಈ ಬಗ್ಗೆ ಅಸಮಾಧಾನ ಇದೆ, ನನಗೆ ಒತ್ತಡ ಇದೆ. ಬಟ್ ಈ ಒತ್ತಡಕ್ಕೆ ಮಣಿದೇ ಇರಂಗೆ ಮಾಡಿರೋದು ಸಾರ್ವಜನಿಕರು. ಅಧಿಕಾರಿಗಳ ಮೇಲೆ ದೂರು ಕೊಟ್ಟು, ಕಂಪ್ಲೇಂಟ್ ಕೊಟ್ಟು, ಅಥವಾ ಏನು ಆರೋಪಗಳನ್ನು ಮಾಡಿ ಅನಿವಾರ್ಯ ಅದ ಸರ್. ನಾವು ಏನು ಮಾಡೋಕ್ಕಾಗೋದಿಲ್ಲ. ಇದು ಬೆಳಗಾವಿ ಜಿಲ್ಲೆಯ ಪರಿಸ್ಥಿತಿ ಅಷ್ಟೇ ಅಲ್ಲ, ವಸತಿ ಶಾಲೆಗಳದ್ದು ಎಲ್ಲ ನಾವು ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಅಡ್ಮಿಷನ್ಗೆ ಸಹಜವಾಗಿ ಪಾಪ ಪಾಲಕರು ಹೆಚ್ಚಾಗಿ ನನಗೆ ಏನಂದರೆ ನಮ್ಮ SC ಮಕ್ಕಳಿಗೆ ಸಹಿತ ನಾವು ಬಡ ಮಕ್ಕಳಿಗೆ ಸೀಟ್ ಕೊಡೋಕ್ಕಾಗೋದು, ಅದು ಬೇಜಾರು ನಮಗೂ ಇದೆ. ಬಟ್ ರೂಲ್ಸ್ ಫಾಲೋ ಮಾಡಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ನಾವು ರೀಸೆಂಟಾಗಿ 2024-25 ಯಾವ್ಯಾವ ಶಾಲೆಗಳಿಗೆ ಹೊಸದು ವಿದ್ಯಾರ್ಥಿಗಳು 7th, 8th, 9th ಅಡ್ಮಿಷನ್ ಯಾವುದಾದ್ರೂ ರೀಸೆಂಟಾಗಿ ಆಗಿದೆ ಸರ್ ನಿಮ್ಮ ಪ್ರಕಾರ? ಇದೇ ಒಂದು ನೀವು ಹೇಳಿದಿರಲ್ಲ, ಇದೇ ನಡೀತಾ ಇದೆಯಲ್ಲ, ನಡೆದು ಕೂಡ ಇದರಲ್ಲಿ ಅಬೌವ್ ಲಿಮಿಟ್ ತಗೊಂಡಿಲ್ಲ ಅಂತ ಹೇಳಿ ಲಿಖಿತ ಸಮಜಾಯಿಸಿ ಕೊಟ್ಟಿದ್ದಾರೆ. ನೀವು ಮಾಹಿತಿಯ ಕೇಳಿದಿರಿ, ಅದಕ್ಕೆ ಉತ್ತರ ಕೊಟ್ಟಿದ್ದೀರಿ.